ಹೆಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್. ನಾನು ನಿಮ್ಮ ಮೀನಾ ಪರಶುರಾಮ್. ಬನ್ನಿ, ಇವತ್ತು ತುಂಬ ಸುಲಭವಾಗಿ ಮಕ್ಕಳಿಗೆ ಇಷ್ಟ ಆಗುವಂತಹ ಮ್ಯಾಂಗೋ ಕೊಕೊನಟ್ ಸ್ಮೂದಿನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಜ್ಯೂಸ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿತಾರೆ. ಹಾಗಾಗಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಹಣ್ಣಾಗಿರುವಂಥದ್ದು ಪೂರ್ತಿ ಸಿಹಿಯಾಗಿರೋ ಮ್ಯಾಂಗೋನ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿ, ತೆಂಗಿನಕಾಯಿ ಹಾಲು ತೆಗೆದುಕೊಂಡಿದ್ದೀನಿ. ಮತ್ತು ಸಬ್ಜಾ ಬೀಜನ 1 ಸ್ಪೂನು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೆ, ಅದು ತೊಗೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಿಕ್ಸಿ ಜಾರ್ಗೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಕೊಬ್ಬರಿ ಹಾಲು ಅಂದರೆ ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಹಾಕಿ ಹಾಲನ್ನ ರುಬ್ಕೊಂಡು ತೆಗೆದುಕೊಂಡಿದ್ದೀನಿ. 1 ಸ್ಪೂನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಫ್ಲೇವರ್ಗೋಸ್ಕರ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಮತ್ತು ತಂಪು ಕೂಡ ಅಂತ ನಾನು ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬಂದ್ರೇ ಮಕ್ಕಳು ಸ್ಮೆಲ್ ನೋಡಿ ತಿಂತಾರಲ್ಲ, ಅದಕ್ಕೆ. ಹಾಗಾಗಿ ನಾನಿವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳೋದಂದರೆ ಸಬ್ಜಾ ಬೀಜಗಳನ್ನು ಯಾಕೆ ತೊಗೊಳ್ಬೇಕು, ಹೆಲ್ತಿಗೆ ಯಾಕೆ ಒಳ್ಳೆಯದು ಅಂದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ಕಬ್ಬಿಣದ ಅಂಶ ಇರುತ್ತೆ. ಹಾಗಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ವಾರಕ್ಕೆ 3 ಬಾರಿ ಆದರೂ ಸಬ್ಜಾ ಬೀಜಗಳನ್ನು ಯಾವುದಾದ್ರೂ ಜ್ಯೂಸ್ ಮೂಲಕನೂ ಅಥವಾ ಹಾಗೆ ಸೇವಿಸಬಹುದು. ನೋಡಿ, ನಾವು ಮಾಡಿರೋಂತಹ ಮ್ಯಾಂಗೋ ಸ್ಮೂದಿ ರೆಡಿಯಾಗಿದೆ. ಸಿಂಪಲ್ಲಾಗಿ ಮನೆಯಲ್ಲಿ ಆದಷ್ಟು ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನಾನು ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ಒಳ್ಳೆಯ ರೆಸಿಪಿ ಜೊತೆಗೆ. ಬಾಯ್.